ಎಸ್ ವೀಕ್ಷಕರೇ, ಈ ಒಂದು ರಾಯಾನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಏನು ಮಾಡಿದ್ದಾರೆ, ಇದು ಸ್ಟೇಟಿನ ಒಂದು 2 ವರ್ಷದವರೆಗೂ ಕಾನೂನಾತ್ಮಕವಾಗಿ ಸ್ಟೇಟ್ ಬುಕ್ಗಳನ್ನೇ ಇದನ್ನು ಮಾಡಬೇಕು. ಆದರೆ CBS ಎಕ್ಸಾಮ್ ಬರೆಸ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಂದ್ಬಿಟ್ಟು ನಮ್ಮ ಪುಟ್ಟೇಗೌಡರವರು ಡೈರೆಕ್ಟಾಗಿ ಬಂದು ಇಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಎಲ್ಲರಿಗೂ ಕೂಡ ಕಂಪ್ಲೇಂಟ್ ಮಾಡಿ ಎಲ್ಲನೂ ಆಗೋಗಿದೆ. ಬನ್ನಿ, ಎಲ್ಲ ಕಂಪ್ಲೇಂಟ್ ಮಾಡಿ ಎಲ್ಲ ಆಗೋಗಿದೆ. ಈಗ ಲಾಸ್ಟಿಗೆ ಈ ಸ್ಕೂಲ್ನ ಮುಚ್ಚಿಸ್ಲೇಬೇಕು, ಯಾಕೆಂದರೆ ಇದು 420 ಕೇಸ್ ಆಗುತ್ತೆ. ಓಕೆನಾ? ನೋಡ್ಬೋದು ತಾವೆಲ್ಲರೂ ಈ ರಿಯಾನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ರಯಾನ್ ಇಂಟರ್ನ್ಯಾಷನಲ್ ಅಕಾಡೆಮಿ ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಈ ಒಂದು ಸ್ಕೂಲಿನ ವಿಚಾರದಲ್ಲಿ ಪುಟ್ಟೇಗೌಡರು ಹೇಳಿಕೆ ಏನು ಕೊಡ್ತಾರೆ ಬನ್ನಿ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಈಗ ಈ ಒಂದು ಸ್ಕೂಲಿಗೆ ಸಂಬಂಧಪಟ್ಟಂಥ ವಿಚಾರಗಳು ಏನೇನು ಆಗ್ತಾ ಇದೆ, ಬೆಳವಣಿಗೆಗಳು ಏನೇನಾಗಿದೆ ನೋಡಿ. ಇದು ಏನು ರಯಾನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಬೋರ್ಡ್ ಹಾಕ್ಕೊಂಡಿದ್ದಾರೆ, ಇದು ನಮ್ಮ ಮಾಗಡಿ ರೋಡು, ಹೊಸಳ್ಳಿ ರೋಡಲ್ಲಿ ಬರುತ್ತೆ. ದಯಮಾಡಿ ಎಲ್ಲ ಸಾರ್ವಜನಿಕರು, ಈ ಸುತ್ತಮುತ್ತ ಗ್ರಾಮದಲ್ಲಿರೋರು, ಸುತ್ತಮುತ್ತ ಏರಿಯಾಗಳಲ್ಲಿರೋರು ತಮ್ಮ ಮಕ್ಕಳನ್ನು ಈ ಒಂದು ಸ್ಕೂಲ್ಗೆ ಸೇರಿಸೋದಕ್ಕಿಂತ ಮುಂಚೆ ದಯಮಾಡಿ ಎಚ್ಚರಿಕೆ ಆಗೋಳಿ. ಈ ಸ್ಕೂಲ್ಗೆ ಲೈಸೆನ್ಸ್ ಇಲ್ಲ. ಕಮ್ಮಿ ಅಂದರೆ ಫೀಸ್ಗಳನ್ನು 1-1.5 ಲಕ್ಷ ದೋಚ್ತಿದ್ದಾರೆ. ಲೈಸೆನ್ಸ್ ಇಲ್ಲ. CBSE ICSE ಅಂತ ಬೋರ್ಡ್ ಹಾಕೊಳ್ತಾರೆ, 1-1.5 ಲಕ್ಷ ಫೀಸನ್ನು ಪೋಷಕರಿಂದ ದೋಚ್ತಾರೆ. ಲೈಸೆನ್ಸ್ ಇಲ್ಲ. ಇವತ್ತು ಲೈಸೆನ್ಸ್ ಇಲ್ಲ, ಮಕ್ಕಳದು ಎಕ್ಸಾಮ್ ನಡೀತಾ ಇದೆ. ಸ್ಕೂಲ್ದು ಲೈಸೆನ್ಸೇ ಇಲ್ದಲೇ ಎಕ್ಸಾಮ್ ಮಾಡ್ತಾ ಇದ್ದಾರೆ ಅಂದರೆ ಈ ಸ್ಕೂಲನ್ನು ನಡೆಸೋದಕ್ಕೆ, ಎಕ್ಸಾಮ್ನ ನಡೆಸೋದಕ್ಕೆ ಸಾಥ್ ಕೊಟ್ಟಂಥ ದುರುಳು ಯಾರು? ಆಮೇಲೆ ನಾವು ಈ ಒಂದು ವಿಚಾರವಾಗಿ ಈ ಒಂದು ಸ್ಕೂಲ್ಗೆ ಲೈಸೆನ್ಸ್ ಇಲ್ಲ, ಎಕ್ಸಾಮ್ ನಡೆಸ್ಕೊಂಡು ಕೂತವ್ರೆ, ಸಾರ್ವಜನಿಕರ ಹತ್ರ ಲಕ್ಷಾಂತರ ರೂಪಾಯಿ ವಸೂಲಿಗಳನ್ನ ಮಾಡ್ಕೊಂಡು ಮಕ್ಕಳ ಜೀವನದ ಜೊತೆ ಚಲ್ಲಾಟ ಆಡ್ತವ್ರೆ ಅಂತ ಮಾನ್ಯ BEOಗೆ, DDP ಅವ್ರಿಗೆ ನಾನು ಅವಾಚ್ಯ ಶಬ್ದಗಳಲ್ಲಿ ದಯಮಾಡಿ ಬೈಬಾರ್ದು. ಆದ್ರೂ ಆ ಲೋಫರ್ BEOಗಳಿಗೆ, ಆ DDPIಗಳಿಗೆ, ಒಂದು ಗೆಜೆಟೆಡ್ ಆಫೀಸರ್ಗಳವರು ಮಾನ ಮರ್ಯಾದೆ ಇದೆಯೇನ್ರಿ ಅವ್ರಿಗೆ? BEOಗಳಿಗೆ, ಆ DDPIಗಳಿಗೆ ಮಾನ ಮರ್ಯಾದೆ ಇದೆಯೇನ್ರಿ? ಅವನೇನಾರು ಅವರ ಮಕ್ಕಳುಗಳನ್ನು ಈ ಥರ ಸ್ಕೂಲ್ಗಳಿಗೆ ಏನಾದ್ರು ಸೇರಿಸ್ಬಿಟ್ರೆ ಮನೆ ಸರ್ವನಾಶ ಆಗೋಗುತ್ತಲ್ರಿ. ಅವ್ರ ಮಕ್ಕಳುಗಳು ಈಗ ನಮ್ಮ ಮಕ್ಕಳನ್ನ ಯಾವುದೋ ಒಂದು ಸ್ಕೂಲಿಗೆ ಸೇರಿಸ್ತೀವಿ ಅಂದರೆ ಏನಕ್ಕೆ? ಎಜುಕೇಷನ್ ಚೆನ್ನಾಗಾಗಲಿ, ಎಲ್ಲ ಒಂದು ಕಡೆ ಜೀವನ ನಾವು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ಕೊಂಡು ಜೀವನ ಸೃಷ್ಟಿ ಮಾಡ್ಕೊಳ್ಳಿ ಅಂತ ಮಾಡ್ತೀವಿ. ಲೈಸೆನ್ಸೇ ಇಲ್ಲದ ಸ್ಕೂಲ್ಗೆ ಒಳಗಡೆ ಬಸ್ಗಳಿವೆ, ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ, ಎಲ್ಲ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ನು, ಪರ್ಮಿಷನ್ ತೊಗೊಳ್ಳಿಲ್ಲ, ಮಕ್ಕಳ ಜೀವನದ ಜೊತೆ ಚಲ್ಲಾಟ ಆಡ್ತಾವ್ರೆ. ಇದ್ರ ವಿರುದ್ಧವಾಗಿ ನಾವು ಈಗ ನಾನೇನು ಹೇಳ್ತಾ ಇರೋದು ನೋಡಿ, ಮಾನ್ಯ ನಾನು ಸಭೆ ಇನ್ಸ್ಪೆಕ್ಟ್ರಿಗೆ, ಬ್ಯಾಡ್ರಳ್ಳಿ ಪೊಲೀಸ್ ಇನ್ಸ್ಪೆಕ್ಟ್ರಿಗೆ, BO ಸಾಹೇಬ್ರಿಗೆ, DDPI ಸಾಹೇಬ್ರಿಗೆ, ಮಾನ್ಯ ಏನು ಎಜುಕೇಷನ್ ಮಿನಿಸ್ಟ್ರಿಗೆ ಎಲ್ಲರಿಗೂ ಕೂಡ RPID ರಿಜಿಸ್ಟರ್ ಪೋಸ್ಟನ್ನು ಮಾಡಿದ್ದೀನಿ. ಈ ಒಂದು ಸಂಬಂಧಪಟ್ಟಂತೆ ಲೈಸೆನ್ಸ್ ಇಲ್ಲ, ಎಕ್ಸಾಮ್ಗಳನ್ನ ಮಾಡ್ತಾವ್ರೆ, ಇದ್ರ ಬಗ್ಗೆ ಕಾನೂನು ಕ್ರಮವನ್ನು ಜರುಗಿಸಿ ಅಂತ ಎಲ್ಲ ಸಂಬಂಧಪಟ್ಟ ಪ್ರಾಧಿಕಾರದ ಅಧಿಕಾರಿಗಳಿಗೆ ನೋಟಿಸನ್ನು ಕಳಿಸ್ಕೊಟ್ಟಿದ್ದೀನಿ. ಬಟ್ ಮಾಡ್ತಾ ಇರೋದಾದ್ರು ಏನು ನೋಡಿ, ಅವನು ಯಾವನೋ, ನಾನು ಕೇಳ್ತಿರುವಂಥದ್ದೇನು, ಇಡೀ ಪೊಲೀಸ್ ಅಧಿಕಾರಿಗಳ ಮುಂದೆ ನಾನು ಕೇಳ್ತಾ ಇದ್ದೀನಿ, ಪ್ರಶ್ನೆ ಮಾಡ್ತಿರುವಂಥದ್ದು ನೋಡಿ. ಇವತ್ತು ಗೇಟನ್ನು ಕ್ಲೋಸ್ ಮಾಡ್ಕೊಂಡಿದ್ದಾರೆ, ಸಾರ್ವಜನಿಕರಿಗೆ ಬಿಡಲ್ವಂತೆ. ಯಾರಪ್ಪನ ಮನೆ ಸ್ವತ್ತು? ಸಾರ್ವಜನಿಕ ಶಿಕ್ಷಣ ಇಲಾಖೆ ಸ್ಕೂಲ್ ಒಳಗಡೆ ಯಾರನ್ನಾರು ಹೋಗ್ಬೇಡಿ ಅಂತ ಪರ್ಮಿಷನ್ ಕೊಟ್ಟಿದ್ಯಾ? ಯಾವುದನ್ನು ನೋಟಿಫಿಕೇಶನ್ ಇದೆಯಾ? ಅವನು ಯಾವನೋ ಬಿಲ್ಡಿಂಗ್ ಓನರ್ ಬರ್ತಾನೆ, ಬಿಲ್ಡಿಂಗ್ ಓನರ್ ಬೇರೆ ಅಂತೆ, ಸ್ಕೂಲ್ ಓನರ್ ಬೇರೆ ಅಂತೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಪ್ರಶ್ನೆ ಮಾಡ್ತಿರುವಂಥದ್ದು ಸ್ಕೂಲ್ ಓನರ್ಗೆ, ಆ ಲೋಫರ್ ಪ್ರಿನ್ಸಿಪಾಲ್ಗೆ ನಾನು ಪ್ರಶ್ನೆ ಮಾಡ್ತಾ ಇರೋದು. ನೀನು ಆ ಸ್ಕೂಲ್ಗೆ ಲೈಸೆನ್ಸೇ ಇಲ್ಲ ಅಂದಮೇಲೆ ಪ್ರಿನ್ಸಿಪಾಲ್ ಹೆಂಗಾದೆ ನೀನು? ಎಷ್ಟು ಜನರ ಮಕ್ಕಳ ಭವಿಷ್ಯ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಅವರು. ಇದನ್ನ ಕೇಳಬೇಕು ಅಂತ ಕಳ್ಸಿದ್ರೆ ಒಳಗಡೆ ಹೋಗಿ ಫಿಕ್ಸ್ ಆಗ್ತಾರಲ್ರಿ ಅವರು. ನಾನೇನಾದ್ರು ನನ್ನ ಕೈನಲ್ಲಿ ಅಧಿಕಾರ ಇದ್ದಿದ್ರೆ ಬೂಟಲ್ಲಿ ಹೊಡೆದು ಬುದ್ಧಿ ಕಲಿಸ್ತಿದ್ದೆ ಅವ್ರಿಗೆ. ಈಗ ಗುರುವಾರನೇ ತಾವು ಏನು ಮಾನ್ಯ ಸಬ್ ಇನ್ಸ್ಪೆಕ್ಟರ್ಗಾಗ್ಬೋದು, ಇನ್ಸ್ಪೆಕ್ಟರ್ಗಾಗ್ಬೋದು, BWOಗಾಗ್ಬೋದು, BEOಗಾಗ್ಬೋದು, ಎಲ್ರಿಗೂ ಕೂಡ ತಾವು ಪತ್ರ ಬರೆದಿದ್ದೀನಿ, ಏನು ಎಜುಕೇಷನ್ ಮಿನಿಸ್ಟ್ರಿಗೂ ಕೂಡ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ರಿ. ಸೊ ಇವ್ರು ಯಾವುದೇ ರೀತಿ ಆಕ್ಷನ್ನೇ ತೊಗೊಂಡಿಲ್ವಾ ಅಂತ ಸರ್? ಆಮೇಲೆ ನೋಡಿ, ಇಡೀ ಕರ್ನಾಟಕದ ಜನತೆಗೆ ನಾನು ಹೇಳುವಂಥದ್ದು, ಇಡೀ ಡಿಪಾರ್ಟ್ಮೆಂಟ್ ಹೇಳ್ತೀನಿ, ಆ ಸಾರ್ವಜನಿಕ ಇಲಾಖೆಗೆ ಹೇಳ್ತೀನಿ ನೋಡಿ, ಇಷ್ಟು ವರ್ಷಗಳಿಂದ ಸ್ಕೂಲನ್ನು ಮಾಡ್ಕೊಬೋತವ್ರು, 6 ತಿಂಗಳು, 1 ವರ್ಷ, 2 ವರ್ಷದಿಂದ ಲೈಸೆನ್ಸ್ ಇಲ್ಲ. ಇದು ಪ್ರೈಮಾ ಫೇಸ್ ಕಣ್ಣೆದುರಿಗೆ ಕಾಣುವಂಥ ಅಪರಾಧ ಅಂತ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಲೈಸೆನ್ಸ್ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನನಗೆ ಇವತ್ತು ಲೈಸೆನ್ಸ್ ತೋರಿಸಿದ್ರೆ ನಾನು ಇರಲ್ಲ, ಹೊರಟೋಗ್ತೀನಿ. ಬಟ್ ಅವ್ರು ಹೇಳ್ತಾರದೇನು, ನಾನು ನೋಟಿಸ್ ಕಳಿಸ್ತೀನಿ, ಅಪ್ಲಿಕೇಶನ್ ಫಿಲ್ ಮಾಡಿಕೊಡಿ, ನಾನು ಎನ್ಕ್ವೈರಿಗೆ ಹಾಕ್ತೀನಿ, ಅದಕ್ಕೆ 90 ಡೇಸ್ ಟೈಮ್ ಇರುತ್ತೆ. ಏನ್ರಿ ಅರ್ಥ ಇದು? ಅವ್ರ ಅಧಿಕಾರಿಗಳು ಮಾತಾಡೋ ಮಾತೇನ್ರಿ ಅದು?
ಅವ್ರ ಮಕ್ಳುಗಳನ್ನೆಲ್ಲ ಅದೇ ಥರ ಸ್ಕೂಲ್ಗೆ ಹಾಕ್ಬಿಟ್ರೆ ಏನ್ರಿ ಅದು ಅರ್ಥ? ಈಗ ನಾನು ಹೇಳ್ತಾರೆ ಈ ಪ್ರಿನ್ಸಿಪಾಲು ಈಗ ಪೊಲೀಸ್ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ನಿಲ್ಲಿಸ್ಕೊಂಡಿದ್ದೀನಿ ಅಲ್ವೇನಪ್ಪ? ಎಲ್ಲ ಅಧಿಕಾರಿಗಳಿಗೆ ಕಾನೂನು ಒಂದು ಸರ್ಕಾರ ಅಧಿಕಾರ ಕೊಟ್ಟು ಕೂರಿಸಿದೆ ಅಲ್ವಾ? ಲೈಸೆನ್ಸನ್ನು ತೋರಿಸಿ, ಲೈಸೆನ್ಸ್ ತೋರಿಸಿದ್ರೆ ನಾವ್ಯಾಕಿಲ್ಲಿ ನಿಂತ್ಕೊಳ್ಳೋಣ? ಒಳಗೆ ಬಿಡಲ್ಲ ನೋಡ್ರಿ. ಇದು ಯಾವ್ದ್ರಿ? ಈಗ ಮಾನ್ಯವಂದವ್ರು ಇದ್ದೀರಾ, ಈ ಎಲ್ಲದಕ್ಕೂ ಸಾರ್ವಜನಿಕ ಅಂಗಸಂಸ್ಥೆಗಳಿವೆಲ್ಲ ಒಂದು ಯಾವುದೇ ಒಂದು ಅದು ಅಲಿಗೇಷನ್ ಆದಂಥ ಸಂದರ್ಭದಲ್ಲಿ ಅಲ್ಲಿ ಅಲಿಗೇಷನ್ಗೆ ಏನು ಸಮಸ್ಯೆಗಳಿಗೆ ಅಲ್ಲಿ ಹೋಗಿ ಪ್ರಶ್ನೆ ಮಾಡುವಂಥ ಅಧಿಕಾರಿಗಳು ನಮಗೆ ಬಿಡಲಿಲ್ಲ ಅಂದ್ರೆ ಒಳಗೆ ಇನ್ಯಾಕ್ರಿ ಬೇಕು? ಹಂಗಾರೆ ಸಾರ್ವಜನಿಕರು ನಮ್ಗೆ ಅಧಿಕಾರನೇ ಇಲ್ವಾ? ಆ ಪೊಲೀಸವ್ರಿಗೆ ಅಧಿಕಾರನೇ ಇಲ್ವಾ? ನೋಡಿ ಎಷ್ಟು ಮಟ್ಟಿಗೆ ಅನ್ಯಾಯಗಳು ಮಾಡ್ತಾರೆ. ಅವ್ರೊಬ್ರು ಮಾತ್ರ ಒಳಗೋಯ್ತಾರಂತೆ ಬಿ ಹೋಗಿ ಮಾತ್ರ ಎಷ್ಟ ಕರ್ನಾಟಕ ಸರ್ಕಾರದಿಂದ ಎಕ್ಸ್ಟ್ರಾ ಪ್ರಿಂಟ್ ಏನೋ ಒತ್ಕೊಟ್ಬಿಟ್ಟವ್ರೇನೋ ಅವ್ರು ಮಾತ್ರ ಹೋಗ್ತಾರೆ ಒಳಗೆ. ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ. ಯಾವನ್ ಹೇಳಿದಂಗೆ? ಓಕೆ, ಅಲ್ಲ ಸರ್, ಈಗ ಎಷ್ಟೋ ಸಾವಿರಾರು ಜನ ಮಕ್ಳುಗಳು ಈ ಸ್ಕೂಲ್ಗೆ ಡೊನೇಷನ್ಸ್ ಕಟ್ಟಿ ಲಕ್ಷಾಂತರ ರೂಪಾಯಿ ಫೀಸ್ನ ಕಟ್ಟಿ ಇದನ್ನು ಮಾಡಿರ್ತಾರೆ. ಅಂಥ ಮಕ್ಳುಗಳಿಗೆಲ್ಲ ಏನು ಸೇಫ್ಟಿ ಸಿಕ್ದಂಗೆ ಆಗುತ್ತೆ ಸರ್? ಇದು ಇವತ್ತು ಎಜುಕೇಷನ್ ಸಿಸ್ಟಮ್ ಏನಾಗಿದೆ ಅಂದರೆ, ಇದು ಯಾವುದೋ ಹಗಲು ದರೋಡೆ ವಿದ್ಯಾಸಂಸ್ಥೆ ರ್ಯಾನ್ ಇಂಟರ್ನ್ಯಾಷನಲ್ ಅನ್ನೋದು ಒಂದು ಕಂಪನಿ ಇಂಡಿಯಾದಲ್ಲಿ ಸುಮಾರು ಬ್ರಾಂಚಸ್ ಇದೆಯಂತೆ. ಎಲ್ಲೋ ಒಂದು ಕರ್ನಾಟಕದಲ್ಲಿ ಅಥವಾ ತಮಿಳ್ನಾಡಲ್ಲಿ ಅಥವಾ ಆಂಧ್ರ ಪ್ರದೇಶದಲ್ಲಿ ಎಲ್ಲೋ ಒಂದು ಕಡೆ ಲೈಸೆನ್ಸನ್ನು ತೊಗೊಂಡಿರ್ತಾರೆ CBSE. ತಗೊಂಬಂದು ಇಲ್ಲಿ 700 ಜನ 1000 ಜನನ ಗುಡ್ಡೆ ಹಾಕ್ತಾರೆ. ಎಲ್ಲೋ ಲೈಸೆನ್ಸ್ ಇರುತ್ತೆ, ಎಲ್ಲೋ ತಗೊಬಂದು ಮಕ್ಕಳನ್ನ ಓದಿಸ್ತಾರೆ. ಮೊನ್ನೆ ರೀಸೆಂಟಾಗಿ ಇಲ್ಲ ಒಂದು ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಆರ್ಕಿಡ್ ಶಾಲೆನ ಬ್ಯಾನ್ ಮಾಡಿದ್ರು. ಇವೆಲ್ಲ ಏನಾಗ್ತದೆ ಅಂದರೆ ಪಾಪ ಪೋಷಕರಿಗೆ ಅದ್ರ ಬಗ್ಗೆ ಮಾಹಿತಿಗಳಿರಲ್ಲ. ಲೈಸೆನ್ಸ್ ಇದೆಯಾ ಇಲ್ವಾ? ನಾನು ಹೇಳ್ತಾ ಇರೋದು ಏನಂದರೆ, ಈಗ ಗೇಟು ಇದು ಸ್ಕೂಲ್ ಅಲ್ವಾ, ಸ್ಕೂಲ್ ಎಂಟ್ರೆನ್ಸಲ್ಲೇ ಲೈಸೆನ್ಸ್ ಎಲ್ಲ ಪ್ರಾಧಿಕಾರಗಳು ಏನು ಲೈಸೆನ್ಸನ್ನು ಕೊಡ್ತವೆ ಎಂಟ್ರೆನ್ಸಲ್ಲಿ ಹಾಕ್ಬೇಕಲ್ವಾ? ಯಾವುದೇ ಡಿಪಾರ್ಟ್ಮೆಂಟ್ ಆದರೂ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ನೋಟಿಸ್ ಬೋರ್ಡಲ್ಲಿ ಲೈಸೆನ್ಸ್ ಎಲ್ಲ ಶೋ ಮಾಡಬೇಕು. ಶೋ ಮಾಡ್ಕೊಬನ್ನಿ ಹೋಗಿ, ಇಲ್ಲೇ ಇದ್ದೀರಲ್ಲ ನೋಡ್ಕೊಬನ್ನಿ ಹೋಗಿ. ಅಧಿಕಾರ ಇಲ್ವಾ ನಿಮಗೆ? ನೀವು ಪ್ರಶ್ನೆ ಮಾಡುವಂಥ ಅಧಿಕಾರ ಇಲ್ಲ ಅಂದಮೇಲೆ ನೀವು ಬದುಕಿದ್ದೇನು ಪ್ರಯೋಜನ? ಡಿಪಾರ್ಟ್ಮೆಂಟಲ್ಲಿ ಅವರೇ ಕರ್ಕೊಂಡು ಹೋಗಿ ಒಳಗೆ. ಡಿಪಾರ್ಟ್ಮೆಂಟು ಒಳಗಡೆ ಹೋಗಿ ನೋಟಿಸ್ ಬೋರ್ಡನ್ನು ಚೆಕ್ ಮಾಡೋದಕ್ಕೆ, ಲೈಸೆನ್ಸನ್ನು ಚೆಕ್ ಮಾಡೋದಕ್ಕೆ ಅಧಿಕಾರ ಇಲ್ಲ ಅಂದಮೇಲೆ ನಾನು ಆ ಸಾರ್ವಜನಿಕ ಇಲಾಖೆಗೆ ನಮ್ಮ ಪೊಲೀಸವ್ರಿಗೆ ನಾನೇನು ಮಾಡಲಿ ಹೇಳಿ? ನಾನು ದಯಮಾಡಿ ಮಾನ್ಯ BOಗೆ ಮತ್ತು DDPಗೆ ನೇರವಾಗಿ ವಾರ್ನಿಂಗ್ ಮಾಡ್ತಿರೋವಂಥದ್ದು, ಇವತ್ತು ಸಂಜೆ ಅಷ್ಟರಲ್ಲಿ ಸ್ಕೂಲ್ ಕ್ಲೋಸ್ ಆಗಬೇಕು. ಮಕ್ಕಳನ್ನೆಲ್ಲ ಆಚೆ ಕಳಿಸ್ಬಿಟ್ಟು ಮಕ್ಕಳನ್ನ ಬೇರೆ ಸ್ಕೂಲ್ಗಳಿಗೆ ಅಡ್ಮಿಷನ್ ಮಾಡಿಸ್ಲಿ, ಫೀಸೆಲ್ಲ ವಾಪಸ್ ಕೊಟ್ಟು ಕಳಿಸ್ರಿ. ಅವ್ರದ್ದು ಮಾಡ್ತಿರೋದು ಹಲ್ಕ ಕೆಲಸ. ಆ ಪ್ರಿನ್ಸಿಪಾಲ್ ಆಚೆ ಬಂದ್ಬಿಟ್ಟು ಏನು ಅಲಿಗೇಷನ್ ಇದೆ ಅಂತ ಉತ್ತರ ಕೊಡುವಂಥ ತಾಕತ್ತಿಲ್ಲ ಅವ್ರಿಗೆ. ಲೈಸೆನ್ಸ್ ಇಲ್ಲದ ಶಾಲೆಗೆ ಇವರು ಪ್ರಿನ್ಸಿಪಾಲು, ಲೈಸೆನ್ಸ್ ಇಲ್ಲದ ಸ್ಕೂಲ್ಗೆ ಇವರು ಓನರು. ಅವನ ಸ್ಕೂಲ್ ಪ್ರಿನ್ಸಿಪಾಲ್ನ ಕರಿಯ ಅಂತ ನಾವು ಬಡ್ಕೊತಾ ಇದ್ರೆ ಬಿಲ್ಡಿಂಗ್ ಓನರ್ ಬರ್ತಾನೆ. ಬಿಲ್ಡಿಂಗ್ ಓನರು ನೀನು ಸ್ಕೂಲ್ಗೆ ಅಗ್ರಿಮೆಂಟ್ ಹಾಕೊಂಡ್ಮೇಲೆ ನಿಮ್ಮ ಹಕ್ಕು ಬಾಧ್ಯತೆಗಳನ್ನ ಸಾಯಿಸಿದ್ರಿ ಅಂತ ಅರ್ಥ, ನಿಮ್ಮ ಹಕ್ಕುಗಳನ್ನ ಬಿಟ್ಕೊಟ್ಟಿದ್ದೀರಾ ಅಂತ ಅರ್ಥ. ನಿಮ್ಮ ಬಿಲ್ಡಿಂಗ್ ಓನರ್ಗೂ ನಮಗೂ ಏನು ಸಂಬಂಧ? ನಾನು ಕೇಳ್ತಾ ಇರೋದು ಪ್ರಿನ್ಸಿಪಾಲ್ನ, ನಾನು ಕೇಳ್ತಿರೋವಂಥದ್ದು ಸ್ಕೂಲ್ MDನ ಚೀಫ್ ಯಾರಿದ್ದಾರೆ ಅವ್ರನ್ನ. ಅವ್ನು ಬರ್ತಾ ಇಲ್ಲ, ಅವ್ನು ಕಳ್ಳ ಬರ್ತಾನೆ, ಇಲ್ಲಿ ಏನೋ ಮಾತಾಡ್ತಾನೆ ಓಡೋಗ್ತಾನೆ. ನನಗೆ ಮಾನ್ಯ DDP ಸಾಹೇಬ್ರೆ, ನಿಮಗೆ ನೆನ್ನೆ ಕೂತ್ಕೊಂಡು ಎಲ್ಲ ರೀತಿಯಾಗೂ ಹೇಳಿದ್ದೀನಿ, ನನಗೆ ಸ್ಕೂಲ್ ಮುಚ್ಚಿಸ್ಬೇಕಷ್ಟೇ. ಇಲ್ಲ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನನ್ನ ಈ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಜಗತ್ತಲ್ಲಿ ಯಾವನಿಗೂ ಸಾಧ್ಯನೇ ಇಲ್ಲ. ಹೇಳ್ತೀನಿ ಅದನ್ನ, ಸ್ಕೂಲ್ ಮುಚ್ಚಿಸ್ಬೇಕು, ನಾನು ಇಲ್ಲಿಂದ ಎದ್ದೋಬೇಕಷ್ಟೇ. ನನಗೆ ಇವನಿಂದ ಫೋನ್ ಹಾಕ್ಸೋದು, ಪಾಪ ಇಲ್ಲಿ ನಮ್ಮ ಲೋಕಲ್ ಜೂರಿಸ್ಟಿಕ್ಷನ್ ಇನ್ಸ್ಪೆಕ್ಟ್ರಿಂದ ಫೋನ್ ಹಾಕ್ಸೋದು, ಅವನು ಆಲೆ ಮಾಡ್ತಾವನು ರೌಡಿ ಅಂತೆ. ಅವನು ಇಲ್ಲಿ ರೌಡಿಗೂ ನಾನು ಮಾಡ್ತಾರೋ ಹೋರಾಟಕ್ಕೂ ಏನ್ರಿ ಸಂಬಂಧ? ಅವನಿಗೆ ಫೋನ್ ಹಾಕ್ಸಿದ್ನಲ್ಲ ರೌಡಿ ಗೀಡಿ ಅಂತ ಬಂದರೆ ನನ್ನ ಹತ್ರ ಬೂಟಲ್ಲಿ ತಿನ್ಕೊಂಡು ಹೋಯ್ತಾನೆ ಅವನು. ಈಗ ಮಾಡ್ತಾರೋದು ಅಲ್ಕ ಕೆಲಸ ಮಾಡಲಿ ಅವರು. ಥ್ಯಾಂಕ್ ಯು ಸರ್. ಎಸ್ ಸರ್.